ಇಲ್ಲ ಕಣಮ್ಮ, ಏನೇ ಆದ್ರೂ ನಾವು ಸುಮ್ಮನೆ ಬಿಡಬಾರ್ದು ಅವಳನ್ನ. ನಡಿ ಹೋಗೋಣ. ಇವ ಅಣ್ಣ ಏನಂತೆ ಆದರೆ ಅಷ್ಟೇನೆ. ನಮ್ಮನೆ ಹಿಂಗೆ ಹೋಗೋದೇನೆ, ನಾವೆಲ್ಲ ಕಳ್ಕೋಬೇಕಾಗುತ್ತೆ. ಬೇಕಾದ್ರೆ ನಮಗೂ ಎಲ್ಲ ಬಂದಿರೋದು ಹೊಲ ಎಲ್ಲ ಮನೆ ಎಲ್ಲ ಬೇಕಾದ್ರೂ ಬರ್ಸ್ಕೊಂತಾಳೆ ಅವಳು. ಅಷ್ಟು ಕ್ರಿಮಿನಲ್ ಇದ್ದಾಳೆ ಅವಳು. ನಮಗೆ ಅವಳೆಲ್ಲಿದ್ದಾಳೆ ಅಂತ ಗೊತ್ತಾಯ್ತು ಕಣ ಮಂಜು. ನಾವು ಹೋಗ್ತೀವಿ, ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ. ಅವಳು ಎಲ್ಲೂ ಇರಬಾರ್ದು, ಅವಳು ಮರ್ಯಾದೆ ತೆಗಿಬೇಕು ಕಣೋ. ಅವಳು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಕಣ. ನೀನು ಹೇಳು ಅಂದರೆ ಹೇಳ್ತಿರ್ಲಿಲ್ಲ. ಈಗ ಯಾಕಮ್ಮ ಅವಳು ಸವಾಸ ಬೇಡ ಅಂತೇಳಿ ನಾವು ಬಿಟ್ಟಾಕಿದ ಮೇಲೆ ಮತ್ತೆ ಅವಳಿಗೆ ನಾವು ತೊಂದರೆ ಕೊಡೋದಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವು ಆರಾಮಾಗಿರಬೇಕು. ಮತ್ತೆ ಅವಳೆಂಗ ಮತ್ತೆ ನಿಂದು ಸೈನ್ ಆಗ್ತಿಲ್ದ, ನಿಂದೊಂದು ಸೈನ್ ಬೇಕಾಗಿತ್ತು ತಾನೇ? ಆಗ್ತಿಲ್ದಲೇ ಹೆಂಗೆ ಅದಕ್ಕೆ ಸೈನ್ ಹಾಕಿಸ್ಕೊಂಡಿದ್ದಾಳೆ? ಆ ಸೈನ್ ಹೆಂಗೆ ನೀನು ಹಾಕಿಲ್ಲ ಅಂದಮೇಲೆ ಅದು ಯಾರು ಹಾಕಿದ್ರು ಮತ್ತೆ ಸೈನು? ಫರ್ಜರಿ ಸೈನ್ ಮಾಡಿಸ್ಬಿಟ್ಟು ತಗೋಬಿಟ್ಟಿದ್ದಾಳೆ ಅಲ್ಲನ. ದುಡ್ಡು ಕೊಡ್ಬೇಕು ತಾನೇ ಅವಳು? ಅರ್ಧನ ಕೊಡಬೇಕು. ಅವಳಿಗೇನು ಜೀವನಾಂಶಕ್ಕಂತ ಬಿಟ್ಟಿದ ಮೇಲೆ ಹೊಲ ಅಷ್ಟೇನೆ. ಅದರಲ್ಲಿ ಏನೇ ಬೇರೆದೇನೊಂದು ಸರ್ಕಾರ ಸೌಲಭ್ಯಗಳು ಬಂದರೆ ಅದು ನಿನಗೂ ಸಂಬಂಧಪಟ್ಟೈತೆ. ಅದು ನಾವು ಎಲ್ಲ ತಿಳ್ಕೊಂಬಂದಿದ್ವಿ. ಹೋಗಿ ಕೊಡಬೇಕಾಗಿತ್ತು ಅವಳು. ಕೊಡ್ದಲೇನೆ ಅವಳು ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ನಾನು ಸುಮ್ಮನೆ ಬಿಡಲ್ವೋ? ಆಗೋದಾಗಲಿ ಅಣ್ಣ, ನಾನು ನಿನ್ನ ಜೀವನ ಹಾಳಾಗೋದಕ್ಕೆ ಬಿಡೋದಿಲ್ಲ. ಏನಾಗುತ್ತೋ ಆಗಲಿ ನೋಡೋಣ. ನೀನು ಎಷ್ಟು ಒಳ್ಳೆಯನಾಗಿರ್ತೀಯ ಅಷ್ಟೇ ನಿನಗೆ ಬಂದು ಸುತ್ಕೊಳ್ಳುತ್ತೆ. ಒಳ್ಳೆಯನಾಗಿರೋದಕ್ಕೆ ಇವತ್ತು ಹಿಂಗೆ ಆಗಿರೋದು ಅಂತ ಹೆಂಡತಿ ಸಿಕ್ಕಿರೋದು, ಹಂಗೆ ಆಗಿರೋದು. ಇಷ್ಟೇ ನಮ್ಮ ಮನೆ ಮರ್ಯಾದೆ ಹೋಗೈತೆ ಅವಳಿಂದಲ್ಲ ಅಂದಮೇಲೆ ಇನ್ನು ಯಾಕೆ ಬಿಡಬೇಕು? ಇನ್ನು ಯಾಕೆ ಸುಮ್ಮನಿರಬೇಕು? ನಾವು ಸುಮ್ಮನಿರಬಾರ್ದು. ಅದು ಏನಾಗುತ್ತಾ ಆಗಲಿ. ಅವಳಿಗೆ ನಾನು ಬುದ್ಧಿ ಕಲಿಸೋದಲ್ಲೇ ಬರಲ್ಲ ನನಗೆ. ಅವಳು ಎಲ್ಲೇ ಇದ್ದಾಳೆ ಏನು ಎಲ್ಲ ಮಾಹಿತಿ ಗೊತ್ತಾಗೈತೆ. ಯಾರೋ ನಮಗೆ ಅಲ್ಲೇರೆ ಯಾರೋ ಒಬ್ಬರು ಫೋನ್ ಮಾಡಿದರು, ಹಿಂಗಿದ್ದಾಳೆ ಬಂದು ನೀವು ಬುದ್ಧಿ ಕಲಿಸ್ರಿ, ಇಲ್ಲ ನೀವು ಬಿಡಬೇಡ್ರಿ ಅವಳನ್ನ ಒದ್ದೆಳ್ಕೊಂಡು ಹೋಗ್ರಿ. ಒಳ್ಕೊಂಡು ಏನಾದರೂ ನೀವು ಇಲ್ಲಾಂದರೆ ಅವಳನ್ನೇನಾದರೂ ಒಂದು ಮಾಡಿ ಅಂತ ಹೇಳೋವ್ರಿ. ಕರ್ಕೊಂಡೋಗಿ ನಿಮ್ಮ ಮನೆಗಾತು ಕೂಡಾಕಳ್ರಿ ಅಂತ ಹೇಳೋವ್ರಿ. ಇಲ್ಲಿ ಬಿಡಬೇಡ್ರಿ, ಇಲ್ಲಿ ನಮ್ಮೂರೆಲ್ಲ ಹಾಳು ಮಾಡ್ತಾ ಇದ್ದಾಳೆ ಅವಳು ಅಂತ ಹೇಳ್ತಾ ಇದ್ದಾರೆ. ಒದ್ದಿ ಎಳ್ಕೊಂಬರ್ತೀವಿ. ಫಸ್ಟ್ ದುಡ್ಡು ಕೊಟ್ಟು ಹೋಗ್ಬಾರೆ ನಮ್ಮಲ್ದ. ಇನ್ನು ಅವ್ರ ಅಪ್ಪಂದೇನ ಅವಳ ಆಸ್ತಿ? ಅವ್ರ ಅಪ್ಪನ ಮನೆಯಿಂದ ಏನಾದರೂ ತೊಗೊಂಬಂದಿಲ್ಲ ಅವಳ ಆಸ್ತಿನ ಇಲ್ಲಿಗೆ? ಹೊಲ್ದಲ್ಲೆಲ್ಲನ ಅದು ನಮ್ಮಲ್ದಕ್ಕೂ ಸಂಬಂಧಪಟ್ಟಂತೆ. ಇವಾಗ ನಮ್ಮಲ್ದ ಕಡೆನೂ ಬರುತ್ತಂತೆ. ಅಲ್ಲಿ ತಕರಾರು ಮಾಡು, ಬಿಡಬೇಡ. ಅದೇ ಕಣಮ್ಮ, ಕೆಲಸ ಮಾಡೋಕ್ಕಂತ ಹೇಳಿ ಬಂದಿದ್ರು, ಅದಕ್ಕೇನೆ ಮಾಡಬೇಡ್ರಿ ಅಂತ ಹೇಳಿ ನಾನು ಹೇಳಿ ಬಂದಿದ್ದೀನಿ. ಹೋಗಿದ್ದೆ, ಇಲ್ಲೆಲ್ಲ ಮಾಡಬೇಡ ನೋಡಿ, ಇಷ್ಟಕ್ಕೆ ನಿಂದ ಅಷ್ಟೇನೇ ಇಷ್ಟ ಸ್ಟಾಪ್ ಮಾಡಿರಿ, ಈ ಕಡೆ ಮಾಡಬೇಡ್ರಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಫೋನ್ ಮಾಡಿರ್ತಾರೆ ಅವಳಿಗೆ. ಫೋನ್ ಮಾಡಿ ಮಾತಾಡಿರ್ತಾರೆ. ಬಿಡ್ಬೇಡ ಕಣ, ಅದೇನಾಗುತ್ತೆ ಆಗಲಿ ನೋಡೋಣ. ಅವಳಿಂದ ನಮ್ಮ ಮನೆ ಮರ್ಯಾದೆ ಹೋಗೈತೆ ಅಂದಮೇಲೆ ಅವಳನ್ನ ಯಾಕೆ ಚೆನ್ನಾಗಿರ್ಬೇಕು? ನಾವು ಚೆನ್ನಾಗಿರಕ್ಕೆ ಬಿಡಬೇಕು. ಎಲ್ಲ ಆಸ್ತಿ ಕೊಟ್ಟು ಹೆಂಗಿರ್ಬೇಕಾಗಿರತ್ತಾಗ ಎಲ್ಲನ ಕಾಲಾಗೊದ್ದು ಎಲ್ಲ ಹಾಳು ಮಾಡಿಕ್ಕಿ ಓದ್ಲಲ್ಲ ಆ ಮನೆ ಹಾಳಿ. ಥೂ, ನಾನೇನೋ ಬಿಡ್ತಿರ್ಲಿಲ್ಲಪ್ಪ. ನೀನು ಹೇಳಿಕ್ಕಿದ್ದಕ್ಕೆ ಸುಮ್ಮನಿದ್ದು, ನನಗೇನು ಕೊಡ್ತಿರ್ಲಿಲ್ಲ. ನೀನೇ ಬಿಡು ಹೋಗ್ಲಿ ಅಂತ ಸುಮ್ಮನಿರ್ಸಿ ಎಲ್ಲ ಹಾಳು ಮಾಡಿದೆ. ಒಳ್ಳೆನಾಗ್ಬಿಡ ಕಣೋ ಅವಳ ವಿಚಾರದಾಗೆ ಅಂತ ಹೇಳ್ತೀನಿ ನಿನಗೆ. ನಮ್ಮಣ್ಣ ಒಳ್ಳೆನಾಗಿರೋದಕ್ಕೆ ವಿಜಿ ಇನ್ನೂ ಇದ್ದಾಳೆ. ಬೇರೆ ಯಾವನೋ ಆಗಿದ್ರೆ ಇಷ್ಟೊತ್ತಿಗೆ ಅವಳನ್ನ ಏನು ಮಾಡೋನೋ ಗೊತ್ತಿಲ್ಲ. ನಿಜ, ಅವಳು ಮಾಡಿರೋ ಇದಕ್ಕೆ ನಮ್ಮಣ್ಣ ಒಳ್ಳೆಯವನಾಗಿರೋದಕ್ಕೆ ಸುಮ್ಮನೆ ಇದ್ದಾನೆ ಅಷ್ಟೇ. ನಾವು ನಮ್ಮಣ್ಣನ ನೋಡೋಕ್ಕಾಗ್ದಲೇ ಬಂದು ನಾನು ಇಲ್ಲೇ ಇದ್ದೀನಿ. ನನ್ನ ಗಂಡ ಇಲ್ಲೇ ಕೆಲಸಕ್ಕೆ ಹೋಗ್ತಾರೆ, ಇಬ್ಬರು ಮಕ್ಕಳು ಇದ್ದಾರೆ. ಬೇರೆಮ್ಮ ಇಲ್ಲೇ ಇರಮ್ಮ ಅಂತ ಹೇಳಿ ನಮ್ಮಣ್ಣ ತುಂಬ ಕೇಳ್ಕೊಂಡ, ಅದಕ್ಕೆ ಬಂದು ಇಲ್ಲೇ ಇದ್ದೀವಿ. ಏನು ಮಾಡೋದು? ನಮ್ಮಣ್ಣ ನಮ್ಮ ಅಮ್ಮನಿಗೋಸ್ಕರನೇ. ನಾವು ಬಿಡೋದಿಲ್ಲ. ನಾನೇನಾದರೂ ಇಲ್ಲೇ ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ನಾನು ಆವಾಗಲೇ ಬಿಡ್ತಿರ್ಲಿಲ್ಲ. ಆವಾಗಲೇ ಚೆನ್ನಾಗಿ ಹೊಡೆದಿದ್ದೆ ಅವಳನ್ನ. ಏನೇ ಇಂಥ ಕೆಲಸ ಮಾಡ್ತೀಯ? ನಮ್ಮ ಅಣ್ಣ ನೋಡಿದ್ರು ತುಂಬ ಒಳ್ಳೆಯವನು, ನೀನು ಯಾಕೆ ಇಂಥ ಕೆಲಸ ಮಾಡ್ತೀಯ? ಫೋನಲ್ಲೆಲ್ಲ ಅಲ್ಕಿಸಂದು ಇದೆಲ್ಲ ಇಲ್ಲದೆಲ್ಲ ಕುಣ್ಕೊಂಡು ಅವ್ರ ಹತ್ರ ಮಾತಾಡೋದು ಗಂಡಸ್ರ ಹತ್ರ, ಇದೆಲ್ಲ ನಮ್ಮ ಅಣ್ಣನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಅಣ್ಣ ಹಿಂಗೆ ಮಾಡಬೇಡ ಅಂದಿದ್ದಕ್ಕೆ ನಾನು ಹಂಗೆ ಮಾಡೋದು, ಹಿಂಗೆ ನೀನು ಹಂಗೆ ಅಂತ ಹೇಳಿ ನಮ್ಮ ಅಣ್ಣನ ಮೇಲೆ ಅವಳೇ ಇಲ್ಲದೆಲ್ಲ ಜಗಳ ತೆಗೆದುಬಿಟ್ಟು ಡೈವರ್ಸ್ ಕೊಟ್ಟು ತೊಗೊಂಡು ಹೊರಟೋಗ್ಬಿಟ್ಲು. ನಾನು ಹೆಂಗೆ ಬೇಕಂಗೆ ಕೊಂಡ್ಕೊಂಡು ಇರ್ಬೋದು ಅಂತ ಹೇಳಿ. ಇನ್ಮೇಲೆ ಇರೋದು ಅವಳಿಗೆ. ನಾವು ಬಿಡೋದಿಲ್ಲ. ನನಗೆ ನಾವು ಹಿಂಗೆ ಮಾಡಬೇಕು ಅಂತಿದ್ವಿ. ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯರು ಹೇಳಿದ್ದು ಹಾಲುವನ್ನು ನನಗೆ ನಮಗೆಲ್ಲ ವಿಷಯ ಗೊತ್ತಾಗಿತ್ತು. ಇಷ್ಟರಲ್ಲೇ ಅಲ್ಲೇರೆ ಯಾರೋ ಒಬ್ಬರು ನಮಗೆ ಬನ್ನಿ ನಾವು ಇದ್ದೀವಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಬಂದು ಇವಳಿಗೆ ಚೆನ್ನಾಗಿ ಬಾರಿಸ್ರಿ ಅಂತ ಹೇಳಿ ಹೇಳಿದ್ರು. ನಾವು ಎಲ್ಲನ ಮಾಹಿತಿ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಸರಿಯಾಗಿ ಬಾರಿಸ್ತೀವಿ ಅವಳನ್ನ ಹಿಡ್ಕೊಂಡು ಹೋಗಿ. ನಾವು ಬಿಡೋದಿಲ್ಲ. ಅವಳಿಗೇನಾದರೂ ಒಂದು ಗತಿ ಕಾಣಿಸ್ತೀನಿ ನಾನು. ನಮ್ಮಣ್ಣನಿಗೆ ಮೋಸ ಮಾಡಿ ಹೋಗಿದ್ದಾಳೆ ಅಂತಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಹೆಂಗೆ ಅಂತ ಅವಳಿಗೆ ಗೊತ್ತು. ಆವಾಗ ನನಗೆ ಎದುರ್ಕೊಳ್ತಿದ್ಲು ಅಷ್ಟೇ. ನಮ್ಮ ಅಮ್ಮನಿಗೆ ಎದುರ್ಕೊಳ್ತಿರ್ಲಿಲ್ಲ, ನಮ್ಮ ಅಣ್ಣನಿಗೂ ಎದುರ್ಕೊಳ್ತಿರ್ಲಿಲ್ಲ. ರೂಪ ಅಂದರೆ ಒಂದು ಭಯ ಇತ್ತು ಅವಾಗ ಅವಳಿಗೆ. ಅಮ್ಮ ಸುಮ್ಮನಿರಮ್ಮ ರೂಪ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಇಲ್ಲಿ ನೋಡ್ರಿ, ನೀವು ಅವಳು ಸುದ್ದಿಗೆ ಹೋಗ್ಬಿಡ್ರಿ. ಅವಳು ಹೆಂಗ್ಲೋ ಇದ್ದಾಳತ್ಲಾಗ ಏನನ ಮಾಡ್ಕೊಂಬ್ಲಿ, ಯಾಕೆ ಸುಮ್ಮನೆ ಅವಳು ವಿಚಿತ್ರ ಹೆಂಗ್ಸು ಅಂತ ಹೇಳಿ ಗೊತ್ತಾದ ಮೇಲೂ ನಾವು ಸುಮ್ಮನೆ ಇವಾಗ ಅವಳನ್ನು ಕೆಣ್ಕೋದಕ್ಕೆ ಸುಮ್ಮನೆ ಹೋಗ್ಬಾರ್ದು. ಯಾಕೆ ನಮ್ಮ ಮರ್ಯಾದೆ ಕಳ್ಕೋಬೇಕು? ಅವಳು ಮರ್ಯಾದೆ ಎಲ್ಲ ಬಿಟ್ಟು ಕೂತ್ಕೊಂಡಿರೋರು ಅಂದಮೇಲೆ ಅವ್ರ ಮರ್ಯಾದೆಗೆಲ್ಲ ಅವ್ರು ಏನೂ ಲೆಕ್ಕ ಹಾಕಲ್ಲ. ಮರ್ಯಾದೆ ಅಂತ ಹೋದರೆ ಅವ್ರಿಗೆ ಅದು ಮರ್ಯಾದೆ ಇಲ್ಲ. ಅವ್ರಿಗೆ ನಾವು ಮರ್ಯಾದೆಗಿರೋರು, ನಾವು ಯಾಕೆ ಮರ್ಯಾದೆ ಕಳ್ಕೊಬೇಕು? ಸುಮ್ಕಿರಲ್ಲ ಪಾಪ. ನಮ್ಮ ಮನೆ ಮರ್ಯಾದೆ ಆಲೆ ಹೋಗೈತಿ, ಅವಳಿಂದಲ್ಲ ಎಲ್ಲ ಹೋಗೈತಿ. ನಾವು ಮರ್ಯಾದೆಗಿದ್ದರು, ಅವಳಿಂದ ಮರ್ಯಾದೆ ಕಳ್ಕೊಂಡಿದ್ದೀವಿ ಅಂದಮೇಲೆ ಇನ್ನೇನೈತೆ ಹೋಗೋದು? ಎಲ್ಲನ ಅಲ್ಲ ಇಲ್ಲಿ ಹಾಳು ಮಾಡಿ ಇದ್ದಲ್ದಲ್ಲೇ ಎಲ್ಲ ಕಡೆಗೂ ಹೋಗಿ ಅಲ್ಲಾದ ಊರಾಗ ಹೋಗಿ ಅವನ್ನ ಮದುವೆ ಆಗಿ ಅವಳು ಪಾಪ ಹುಡುಗಿ ಜೀವನ ಯಾರ್ದೋ ಒಬ್ಳದ್ದು ಹಾಳು ಮಾಡಿ ಅಲ್ಲೆಲ್ಲ ಹಾಳು ಮಾಡಿಕ್ಕೆ ಅವಳಂತೆ. ಹಿಂಗೆ
ಅವಳು ಅಂತಳು ಇದ್ದು ಬಿಟ್ರೆ ಇನ್ನು ಎಷ್ಟು ಸಂಸಾರ ಹಾಳು ಮಾಡ್ತಾಳ ಅವಳು. ಅವಳು ಸರಿಯಾಗಿ ಹೋಗಿ ಆ ಊರಿನ ಜನಕ್ಕೆ ಏನಂತವಳು ಬುದ್ಧಿಗೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ ನಾವು. ಊರೆಲ್ಲ ನಿಂತ್ಕೊಂಡು ನೋಡಬೇಕು, ಊರೆಲ್ಲ ಚೀತು ಇಂಥವಳ ಇವಳು ಅಂತ ಉಗುಳಬೇಕು. ಅಣ್ಣ ನೀನೇನೇ ಹೇಳು, ನಾನು ಅಮ್ಮ ಇನ್ಮೇಲಿಂದ ನಾವು ಸುಮ್ಮನೆ ಇರೋ ಅಂತಾರಲ್ಲ, ಅವಳೆಲ್ಲ ಇದ್ದಾಳೆ ಅಲ್ಲಿಗೆ ಹೋಗಿ ಅವಳಿಗೆ ಸರಿಯಾಗಿ ಏನು ಗ್ರಾಚಾರ ಬಿಡಿಸ್ಬೇಕು, ಅದು ದುಡ್ಡು ನಮ್ದು ಏನು ಬರಬೇಕು ಅದನ್ನು ನಾನು ವಸೂಲಿ ಮಾಡೋವರೆಗೂ ನಾನು ಬಿಡಲ್ಲ. ಕೊಡೋಕ್ಕಾಗಲಿಲ್ವ ದುಡ್ಡು, ನಮ್ಮ ಜಮೀನು ಏನೈತೆ ನಮ್ಮ ಅಪ್ಪನ ಆಸ್ತಿ ನಾನು ಬಿಡೋದಿಲ್ಲ. ಯಾವಾಗೋ ಮೂರನೇವಳಿಗೆ ಕಂಡೋರೊಳಗೆ ನಮ್ಮ ಮನೆ ಹಾಳು ಮಾಡೋದವಳಿಗೆ ನಮ್ಮ ಆಸ್ತಿ ಬಿಟ್ಕೊಡೋ ಅಂಥದ್ದೇನಮ್ಮ. ಹಾಂ, ನಾನಂತೂ ಬಿಡೋದಿಲ್ಲ ಕಣಣ್ಣ. ನೋಡಿ ಹೇಳಿರ್ತೀನಿ, ಇವತ್ತು ನಾನು ಅಮ್ಮ ಹೋಗ್ತಾ ಇದ್ದೀವಿ, ಅವಳೆಲ್ಲ ಇದ್ದಾಳೆ ಅಲ್ಲಿಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋಪ್ಪ, ನಾನು ಹೇಳಿದ್ರೆ ಸುಮ್ಮನೆ ತಲೆ ಕೆಡಿಸ್ಕೊಂಬದು ಯಾಕೆ? ನನಗೆ ಯಾವ ಆಸ್ತಿ ಮನೆ ಏನರ ಮೇಲೂ ನನಗೆ ಆಸೆ ಇಲ್ಲ. ಅದಕ್ಕೇ ನನಗೇನು ಆಸೆ ಇಲ್ಲ. ಏನೂ ಆಸೆ ಇಲ್ವಲ್ಲ, ನಾನು ಅದಕ್ಕೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿಮ್ಮ ಮಾಮಿ ಹೇಳ್ತಿದ್ರು. ನಿಮ್ಮ ಮಾಮಿ ಹೇಳಿಲ್ಲ ಅಂದ್ರೆ ನೀನು ಅದನ್ನು ಹೋಗಿ ತಡಿತಾ ಇರಲಿಲ್ಲ. ಬೇಕಾದರೆ ನಿಮ್ಮ ಮಾಮ ಹೇಳಿರೋದಕ್ಕೇನೆ ಅದನ್ನು ಹೋಗಿ ತಡೆದಿದೀಯ ಅಷ್ಟೇ. ಯಾಕೆ ನೀನು ಹಿಂಗೆ ಮಾಡ್ತೀಯ? ಆಸೆ ಇರ್ಬೇಕು ಕಣೋ. ಆಸೆ ಇಲ್ಲ. ಅವಳು ಯಾವಳು ಒಬ್ಳು ಮೋಸ ಮಾಡಿ ಹೋಗಿದ್ಲು ಅಂತ ಹೇಳಿ ಜೀವನದಾಗ ನೀನು ಆಸೆನೇ ಕಳ್ಕೊಬಿಟ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಅವಳಿಗೋಸ್ಕರನ ನಾನು ಹೇಳಿಲ್ವಾ ಇನ್ನೊಂದು ಮದುವೆ ಮಾಡ್ತೀನಿ ಕಣೋ ಅಂತಂದ್ರೂ ಬೇಡ ಅಂತ ಹೇಳಿದೆ. ಆಸೆ ಅನ್ನೋದು ಇರಬೇಕು. ಎಲ್ಲ ನೀನು ಸುಮ್ಮನೆ ಏನಾನಾಗಲಿ ಅಂತ ಸುಮ್ಮನೆ ಬಿಟ್ಬಿಟ್ರೆ ಹೆಂಗಾಗುತ್ತೆ ನೀನು? ನಮ್ಮ ಹುಡುಗ ಒಳ್ಳೆನ್ ಕಣಮ್ಮ, ಅದಕ್ಕಾಗಿರಪ್ಪ. ಅವನು ಒಳ್ಳೆನೇನ ಆಗಲಿಲ್ಲ ಅಂದಿದ್ರೆ ಇವತ್ತು ಅವಳಿಗಿತ್ತು ಗ್ರಾಚಾರ. ಏನು ಮಾಡೋಣ? ಇವಾಗ ನಡಿ, ಯಾಕೆ ಸುಮ್ಮನೆ ಇವಾಗ ನಾವು ಹೋಗೋಣ. ಹೋಗಿ ಅದೇನು ಮಾತಾಡ್ಬೇಕು ಅದನ್ನು ಮಾತಾಡ್ಕೊಂಡು ಅವಳಿಗೀಗ ನಾವಂತೂ ಸುಮ್ಮನೆ ಬಿಡೋದು ಬೇಡ. ಏನಾಗುತ್ತೋ ನೋಡೋಣ ಅದಲ್ಲಿ. ನಿಮಗೆ ಯಾರು ಹೇಳಿರಮ್ಮ ಅವಳು ಎಲ್ಲೇ ಇದ್ದಾಳೆ ಏನು ಅಂತೇಳಿ? ಅವಳು ಎಲ್ಲೇ ಇದ್ದಾಳೆ ಏನೋ ಸುಮ್ಮನೆ ಯಾಕೆ ಹುಡಿಕೊಂಡು ಹೋಗ್ತೀರಾ? ನಾವು ಅಡ್ರೆಸ್ ಸಮೇತ ಎಲ್ಲ ತಿಳ್ಕೊಂಡಿದ್ದೀವಿ. ಅವರೇ ಫೋನ್ ಮಾಡವ್ರೆ ನಮಗೆ. ನೀವು ಬಂದು ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು, ಅವಳು ಮರ್ಯಾದೆ ತೆಗಿಬೇಕು. ನೀವು ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇದ್ದಾಳೆ ಅವಳು. ನಿಮ್ಮ ಮನೆ ಎಲ್ಲ ಹಾಳು ಮಾಡಿದ್ದಾಯ್ತು, ಇನ್ನು ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇದ್ದಾಳೆ. ನೀವು ಯಾಕೆ ಇನ್ನೂ ಸುಮ್ಮನಿದ್ರೆ? ಅವಳಿಗೆ ಆಸ್ತಿ ಎಲ್ಲ ಕೊಟ್ಟು ನೀವು ಕೈ ಕಟ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಹೇಳಿ ಫೋನ್ ಮಾಡೋರು ಅವರೇನೆ. ಎಲ್ಲ ನಮಗೆ ಗೊತ್ತೈತೆ. ಅವಳು ಎಲ್ಲೇ ಇದ್ದಾಳೆ ಅಂತ ನಾವು ಕರೆಕ್ಟಾಗಿ ಹುಡುಕೊಂಡು ಹೋಗ್ತೀವಿ. ನಮಗೆ ಗೊತ್ತೈತೆ. ಅವ್ನು ಏನು ಹೇಳಿದ್ರು ಹಂಗೆ ಹೇಳೋದು. ನೋಡಿ, ನಮ್ಮ ಪಾಡಿಗೆ ನಾವು ಹೋಗೋಣ ಸುಮ್ಮನೆ. ಇವಾಗ ನಿಂದು ಇನ್ನೂ ಸೈನ್ ಆಗಿಲ್ಲ. ಹೆಣ್ಮಕ್ಳಿಗೆ ಇವಾಗ ಆಸ್ತಿಗೆ ಭಾಗ ಐತೆ. ನೀನು ಅವತ್ತು ಸೈನ್ ಹಾಕಿಲ್ಲ, ಬರೀ ನಮ್ಮ ಇವನು ಅಷ್ಟೇ ಸೈನ್ ಹಾಕಿರೋದು. ಇವಾಗ ನೀನು ಸೈನ್ ಹಾಕಿಲ್ವಲ್ಲ, ಇವಾಗ ನೀನು ತಕ್ರಾರು ಅರ್ಜಿ ಹಾಕಿದ್ರು ನಡೀತೈತೆ. ಇಲ್ಲಡು, ಅದೇನು ಆಗೋದು ಬೇಡ. ಕೋರ್ಟಿಗೆ ಹಾಕ್ಬೇಕಾದ್ರೆ ಅಲ್ಲೇನು ಮಾಡಬಾರ್ದು. ಯಾರು ನಮ್ಮ ತಂಗಿ ಹಾಕ್ಬಿಟ್ರು ಪರವಾಗಿಲ್ಲ, ಅವಳಿಗೆ ಮಾತ್ರ ಬಿಡಬಾರ್ದು. ಅವಳಿಗೆ ಮಾತ್ರ ಬಿಡಬಾರ್ದು. ನಾನು ಅವತ್ತು ಹಾಕಿಲ್ಲ ಸೈನು. ಇವಾಗ ಹೆಣ್ಮಕ್ಳಿಗೂ ಭಾಗ ಐತೆ, ಕೊಡಬೇಕಾಗಿತ್ತು ಇದು ನನಗೆ ಆಸ್ತಿನ ಅಂತ ಹೇಳಿ ನಾನು ಇವಾಗ ಅದ್ರ ಮೇಲೆ ತಕ್ರಾರು ಅರ್ಜಿ ಹಾಕಿದ್ರೆ ಸರಿಯಾಗುತ್ತೆ. ನನ್ನ ಸೈನ್ ಹಾಕಿಲ್ಲಮ್ಮ ಅವಾಗ ಬರೀ ನಮ್ಮ ಅಣ್ಣ ಒಬ್ಬನೇ ಹಾಕಿದ್ದು ಆಗ್ಬಿಟ್ಟೈತೆ ಅಂತ ಅನ್ಕೊಬಿಟ್ಟಾಳೆ. ಅವಳೆಲ್ಲ ಸರಿ ಹೋಗ್ಬಿಟ್ಟೈತೆ ಅಂದ್ಕೊಂಡವಳೆ. ಅವಳಿಗೆಲ್ಲ ಗೊತ್ತಿಲ್ಲ ಇವೆಲ್ಲನ. ನಮ್ಮ ಮನೆಯವ್ರಿಗೆ ಹೆಂಗೋ ನಾನೆಲ್ಲ ಕಳಿಸಿ ಎಲ್ಲ ಚೆಕ್ ಮಾಡಿಸಿದ್ದಕ್ಕೇ ನೀನು ಸೈನ್ ಆಗಿಲ್ಲ ಕಣೆ, ನೀನು ಹಾಕಿದ್ರು ನಡೀತೈತಂತೆ. ಇವಾಗ ನೀನು ಸೈನ್ ಹಾಕಿಲ್ಲ ಇದಕ್ಕೆ ಅಂತ ಹೇಳಿ ಎಲ್ಲ ಚೆಕ್ ಮಾಡಿಸಿದ್ದಕ್ಕೆ ಗೊತ್ತಾಯ್ತು. ಇವಾಗ ದರಿದ್ರದವಳು ಎಂಥ ಒಳ್ಳೆ ಜಮೀನು ಅವಳಿಗೆ ಕೊಟ್ಟಂಗಾಯ್ತು, ರೋಡ್ ಸೈಡಿನ ಜಮೀನು. ಅಂಥ ಒಳ್ಳೆ ಜಮೀನು ಅವಳಿಗೆ ಕೊಟ್ಟಿವತ್ತು ನಾವು ನಮ್ಮ ಅಪ್ಪನ ಆಸ್ತಿನ ನನಗೆ ಕೊಡ್ದಂಗೆ ನೀವು ಹೆಣ್ಮಗಳಿಗೆ ನಾನು ಇವತ್ತು ನೋಡ್ಕೊಳ್ಳೋದು ಕಷ್ಟ ಸುಖ ನಾನು. ಅಯ್ಯೋ, ನಂದೇ ಐತೆ ತಗೊಳತ್ಲಾಗೆ. ನನಗೇನು ಯಾವ ಆಸ್ತಿನೂ ಬೇಡ ರೂಪ, ನೀನೇ ತಗೋಬಿಡು. ನಂದೇ ಐತೆ ಆಸ್ತಿ. ಅವಳಿಗೆ ಯಾಕೋ ಬಿಡಬೇಕು? ಅವಳಿಗೆ ಬಿಡಲ್ಲ ನಾನು. ನಿಂದು ಆಸ್ತಿನೂ ತಗೊಂತೀನಿ ಅಂದಮೇಲೆ ಈಗ ನಮ್ಮ ಅಪ್ಪನ ಆಸ್ತಿ ನಾನು ತೊಗೊಳ್ತೀನಿ. ಇವತ್ತು ನೀನು ತಗೊಂಡ್ರು ಒಂದೇ, ನಾನು ತಗೊಂಡ್ರು ಒಂದೇನೆ. ಇವತ್ತು ಬೇಕಾದ್ರೆ ನೀನು ಮದುವೆ ಆದರೆ ನೀನೇ ತಗೋ, ನನಗೇನು ಬೇಡ. ನಾವು ಬೇಕಾದರೆ ಹೊರಟೋಗ್ತೀವಿ. ಆದರೆ ಅವಳಿಗೆ ಮಾತ್ರ ನಾನು ಬಿಡೋದಿಲ್ಲ ನೋಡು. ಅವಳಿಗೆ ಮಾತ್ರ ನಾನು ಬಿಡೋದಿಲ್ಲ. ಹೆಣ್ಮಕ್ಳದ್ದು ಸೈನ್ ಆಗಬೇಕಾಗಿತ್ತು, ಆದರೆ ಅವತ್ತು ಹೌದಾ ನಾನು ಹಾಕಿಲ್ಲ ಸೈನು. ಬರೀ ಇವನ ಕಡೆಯಿಂದ ಆಗೈತೆ ಅಷ್ಟೇ. ಅದು ಇನ್ನೂ ಸರಿಯಾಗಿ ರಿಜಿಸ್ಟ್ರೂ ಆಗಿಲ್ಲ. ಅದೆಲ್ಲ ಏನೇನೋ ಪ್ರಾಬ್ಲಮ್ಗಳಿದ್ದಾವೆ. ಅವಳು ಏನು ಅಂದ್ಕೊಂಡಿದ್ದಾಳೆ, ಆಗ್ಬಿಟ್ಟೈತೆ ಆಲೆ ಅಂದ್ಕೊಂಡಿದ್ದಾಳೆ. ಅದು ಇವಾಗ ನಮಗೂ ಬರಬೇಕಾಗಿತ್ತು. ನಾವು ಇವಾಗ ಅಲ್ಲಿ ಎಲ್ಲ ಕೆಲಸ ನಡೀತಿರೋದೆಲ್ಲ ನಾವು ತಡೆದಿದ್ದೀವಿ. ನಾನು ನನ್ನ ಗಂಡ, ನಾನು ನಮ್ಮ ಅಮ್ಮಂಗೆ ಇಲ್ಲಿ ನಮ್ಮ ಅಮ್ಮನಿಗೆ ಸಮಾಧಾನ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಹೆಸರು ರೂಪ ಅಂತ ಹೇಳಿ. ನಾನಿನ್ನು ವಿಜಿಗೆ ಹೋಗ್ಬಿಟ್ಟು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡಿರಿ. ಅವಳು ಎಲ್ಲ ಇದ್ದಾಳೆ, ಆಸ್ತಿ ಎಲ್ಲನ ಕೊಟ್ಟು ಹೋಗ್ಬೇಕು ನಮಗೆ. ನಮ್ಮ ಅಪ್ಪನ ಆಸ್ತಿ ನಮಗೆ ಕೊಟ್ಟು ಹೋಗ್ಬೇಕು. ಏನು ಅವಳು ಅವ್ರ ಅಪ್ಪಂದಲ್ಲ ಆಸ್ತಿ. ನೆಟ್ಟಗೆ ಇರ್ದಲ್ದಲ್ಲೇ ಎಂತೆಂಥ ಕೆಲಸ ಮಾಡಿ ಹೋದ್ಲು. ನಮ್ಮ ಅಣ್ಣ ಇವತ್ತು ನಿಜ ಅವಳು ಹೋದಾಗಿಂದ ನಮ್ಮ ಅಣ್ಣ ಹೆಂಗಾಗಿದ್ದಾನೆ ಅಂದರೂ ಹೇಳಬಾರ್ದು. ಅವ್ನು ತಲೆ ಕೆಡಿಸ್ಕೊಂಡು ಏನರ ಮೇಲೂ ಅವ್ನು ಆಸೆ ಪಡೋದಿಲ್ಲ. ಒಳ್ಳೆಯವ್ನು ನಮ್ಮ ಅಣ್ಣ, ತಲೆ ಏನು ಕೆಡಿಸ್ಕೊಂಡಿಲ್ಲ, ಒಳ್ಳೆಯವನು. ಬಿಡತ್ಲಾಗೆ ಹೋದ್ರು ಹೋಗಲಿ, ಅವಳೇ ಎಲ್ಲ ತಗೊಂಡೇಳು. ಒಟ್ಟಿನೆಲ್ಲ ಸುಮ್ಮನೆ ಚೆನ್ನಾಗಿ ಹೆಂಗೋ ನನ್ನ ಪಾಡಿಗೆ ನಾನಿದ್ರೆ ಸಾಕು, ಟೆನ್ಷನ್ ಇಲ್ದಂಗೆ, ಜಗಳ ಇಲ್ದಂಗೆ ಅಂತ ಅಷ್ಟೇ ನಮ್ಮಣ್ಣ. ಈ ರೀತಿ ಇರೋದಕ್ಕೇ ಇವತ್ತು ಅವಳು ಇನ್ನೂ ಬೇರೆ ಕಡೆ ಹೋಗಿ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗೈತೆ. ಬೇರೆಯವರಾಗಿದ್ದರೆ ಅವಳಿಗೆ ನೆಮ್ಮದಿನೇ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ನೀವೇ ಯೋಚನೆ ಮಾಡಿ. ಯಾರು ಬಿಡೋರು ಹೇಳಿ? ಗಂಡಸ್ತಾನೆ ಬಿಡೋರು ಅವಳನ್ನ? ಯಾರೂ ಬಿಡ್ತಾ ಇರಲಿಲ್ಲ.
ಇವಾಗ ಹೋಗ್ತೀನಿ ನೋಡ್ರಿ ನಾನು ನಮ್ಮಮ್ಮ ಅದೇನಾಗುತ್ತೋ ಆಗಲಿ ನೋಡೋಣ. ಅವಳಿಂದ ನಮ್ಮ ಮನೆ ಮರ್ಯಾದೆ ಹೋಗಿರೋದು ಆಗೈತೆ, ಇನ್ಯಾಕೆ ನಾವು ತಡ ಮಾಡಬೇಕು? ಹೋಗ್ತೀನಿ, ನಾವು ಬಿಡೋದಿಲ್ಲ. ನಮ್ಮ ಆಸೆ ತಗೊಂಡಿದ್ದಾಳೆ ಅಂದಮೇಲೆ ನಾವು ಬಿಡೋದಿಲ್ಲ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.